ನನ್ನ ಹೆಸರು ಕಾಂತೇನಿ ಅಂತ, ನಮ್ಮೂರು ಕಾಮರಳ್ಳಿ. ನಮ್ಮ ಸಂಘದ ಹೆಸರು ಶ್ರೀ ದೊಡ್ಡಮ್ಮ ತಾಯಿ ಮಹಿಳಾ ಸ್ವಸಹಾಯ ಸಂಘ. ನಮ್ಮ ಸಂಘ 18/8/2003 ನಮ್ಮ ಸಂಘ ಸ್ಥಾಪನೆ ಆಯಿತು. ನಮ್ಮ ಸಂಘಕ್ಕೆ ಸೇರೋಕ್ಕೂ ಮುಂಚೆ ನಮ್ಗೆ ಸಂಘ ಅಂದರೆ ಏನು ಅಂತ ಗೊತ್ತಿರಲಿಲ್ಲ. ಆಗ ಡಾಕ್ಟರ್ BS ಅಜಯ್ ಕುಮಾರ್ ಅವರು ಸ್ಥಾಪನೆ ಮಾಡಿರುವಂತಹ HVS ಸಂಸ್ಥೆ ಸಂಘದ ಸಿಬ್ಬಂದಿ ವರ್ಗದವರು ಆವಾಗ ರಾಮೇಗೌಡರು ಅಂತ ಬರ್ತಿದ್ರು. ಅವರು ಬಂದು ನಮ್ಮೂರಲ್ಲಿ, ಅಂದರೆ ಆಗ ನಮ್ಮ ತಂದೆ ಇದ್ದರು, ನಮ್ಗೆ ಸಂಘ ಅಂತ ಏನೂ ಗೊತ್ತಿರಲಿಲ್ಲ. ಆಗ ಬನ್ನಿ ಯಜಮಾನ್ರೆ ಈಗೆಲ್ಲ ಬಂದು ಈ ಥರ ಸಂಘ ಸೇರಿಸಿ ಒಂದು 10 ಜನ ಮಹಿಳೆಯರನ್ನ ಸೇರಿಸಿ ನಿಮಗೆ ಸಂಘದಿಂದ ಅನುಕೂಲ ಐತೆ ಅಂತ ಹೇಳಿದ್ರು. ಆಗ ನಮ್ಮ ತಂದೆ ಅಕ್ಕಪಕ್ಕ ಮನೆಯವರೆಲ್ಲ ಕರೆದು ಒಂದು 10 ಜನ ಸದಸ್ಯರನ್ನ ಸಂಘ ಸೇರಿಸಿದ್ರು. ಆಗ ನೀವು ಮನೇಲೇ ದುಡ್ಡು ಇಟ್ಕೊಂಡ್ರೆ ನಿಮ್ಗೆ 10 ರೂಪಾಯಿ 20 ರೂಪಾಯಿ ಉಳಿತಾಯ ಮಾಡೋಕ್ಕಾಗಲ್ಲ, 10 ರೂಪಾಯಿ ಉಳಿತಾಯ ಮಾಡ್ಕೊಳ್ಳಿ, ಇದರಿಂದ ಮುಂದೆ ಅನುಕೂಲ ಆಯ್ತು ಅಂತ ಹೇಳಿದ್ರು. ಆಗ ನಾವು ಒಂದು 25 ವಾರ ಗಂಟ 10 ರೂಪಾಯಿ ಉಳಿತಾಯ ಮಾಡ್ತಿದ್ವಿ. ನಮ್ಮ ಸಂಘಕ್ಕೆ ಶ್ರೀ ದೊಡ್ಡಮ್ಮ ತಾಯಿ ಮಹಿಳಾ ಸ್ವಸಹಾಯ ಸಂಘ ಅಂತ ಹೆಸರಿಟ್ಬಿಟ್ಟು 10 ರೂಪಾಯಿ ಉಳಿತಾಯ ಮಾಡ್ತಿದ್ವು. ಆಮೇಲೆ ನಂತರ 15 ರೂಪಾಯಿ ಸ್ವಲ್ಪ ದಿನ ಉಳಿತಾಯ ಮಾಡ್ತಿದ್ವು. ಆಮೇಲೆ ಒಂದು 3-4 ವರ್ಷ ಆದಮೇಲೆ ಒಂದು 20 ರೂಪಾಯಿ ಉಳಿತಾಯ ಮಾಡ್ತಿದ್ವಿ. ಈಗ ಒಂದು 2 ವರ್ಷದಿಂದ 50 ರೂಪಾಯಿ ಉಳಿತಾಯ ಮಾಡ್ತಾಯಿದ್ದೀವಿ ಸರ್. ನಮ್ಮ ಸಂಘದಿಂದ ಈ ಥರ ಸಂಘ ಸೇರಿದ್ರಿಂದ ನಮ್ಗೆ ತುಂಬ ಅನುಕೂಲ ಆಯಿತು. ಈ ಸಂಘ ಸೇರಿದ್ಮೇಲೆ ಈಗ ಬ್ಯಾಂಕಿಂದ ಯಾವ ದುಡ್ಡು ಕಟ್ಟಬೇಕು, ಯಾವ ಥರ ದುಡ್ಡು ತಗೋಬೇಕು ಎಲ್ಲನೂ ತಿಳ್ಕೊಂಡಿದ್ವಿ. ಪ್ರತಿ ವಾರ ಒಬ್ಬೊಬ್ರನ್ನ ಕಳಿಸ್ತೀವಿ ದುಡ್ಡು ಕಟ್ಟೋದಕ್ಕೆ. ಅವ್ರು ದುಡ್ಡು ಕಟ್ಬಿಟ್ಟು ಬರ್ತಾರೆ, ಎಲ್ಲ ತಿಳುವಳಿಕೆ ಪಡ್ಕೊಂಡಿದ್ದೀವಿ. ಮೊದಲು ನಾವು ಹಣ ಬೇಕಾದರೆ ನಾವು ಗಂಡಸ್ರಿಗೆ ಹೋಗಿ ಸಾಲ ಕೇಳ್ತಿದ್ರು. ಬೇರೆಯವ್ರ ಹತ್ರ ಕೇಳಿದಾಗ ಅವರು ನಾಳೆ ಬಾ ನಾಳಿದ್ದು ಬಾ ಅಂತೆಲ್ಲ ಹೇಳ್ತಿದ್ರು. 5% 10% ಎಲ್ಲ ಬಡ್ಡಿ ಕೇಳ್ತಿದ್ರು. ಈಗ ಸಂಘ ಸೇರ್ಕೊಂಡ್ಮೇಲೆ ನಾವು 1 ರೂಪಾಯಿ 1% ಬಡ್ಡಿಲಿ ತಗೋತಾ ಇದ್ದೀವಿ. 500 ರೂಪಾಯಿ ಫಸ್ಟ್ ಸಾಲ ತಗೋತಿದ್ವಿ. ಆಮೇಲೆ 1,000 2,000 5,000 10,000 15 20 ಈಗೆಲ್ಲ ತಗೋತಾ ಇದ್ವಿ. ಈಗ ನಮ್ಮ ಸಂಘದಲ್ಲಿ ಒಬ್ಬೊಬ್ಬ ಸದಸ್ಯರು 1 ಲಕ್ಷವರೆಗೂ ಸಾಲ ತಗೋತಾ ಇದ್ದೀವಿ ಸರ್. ನಾವು ಈಗ ಬೇರೆಯವ್ರ ಹತ್ರ ಸಾಲ ಮಾಡಿದ್ರೆ ನಾವು 1 ಲಕ್ಷ ರೂಪಾಯಿ ತಗೊಂಡ್ರೆ ನಾವು ಅಂದರೆ 5,000 ರೂಪಾಯಿ ದುಡ್ಡು ಕೊಟ್ಟರೆ ಅವರು ಸಾಲ ತೀರ್ಸ್ಕೊಂಡಾರ ಆಗಲ್ಲಲ್ವ ಸರ್. ಇಲ್ಲಾದರೆ ನಾವು 5,000 ರೂಪಾಯಿಗೆ 500 ರೂಪಾಯಿ ಬಡ್ಡಿ ಹಾಕಿ ನಾವು ಅಸಲು ತೀರೈತೆ ಬಡ್ಡಿನೂ ತೀರೈತೆ ಒಂದು 20 ತಿಂಗಳಲ್ಲಿ. ಅಲ್ಲಿ ಅವ್ರ ಹತ್ರ ಮಾಡಿದರೆ ಒಂದು 3% ಬಡ್ಡಿ ಆದ್ರೂ 1 ಲಕ್ಷಕ್ಕೆ ಒಂದು ತಿಂಗಳಿಗೆ 3,000, ಅಲ್ಲಿಗೆ 60,000 ಬಡ್ಡಿ ಐತಿ ಸರ್ ನಮ್ಗೆ 20 ತಿಂಗಳ ಗಂಟ. ಇದು ಬರೀ 10,000. ಅದು ನಮ್ಮ ಇದಕ್ಕೆ ಆಯ್ತಲ್ಲ, ನಮ್ಮ ಉಳಿತಾಯಕ್ಕಾಗಿ ನಾವು ನಮ್ಮದು ಒಬ್ಬೊಬ್ರದ್ದು ಉಳಿತಾಯ ಒಂದು 30,000 ರೂಪಾಯಿ ಆಗಿದೆ ಒಬ್ಬೊಬ್ಬರು ಸದಸ್ಯರದ್ದು. ಅಂದರೆ 3 ಲಕ್ಷ ಬರೀ ಉಳಿತಾಯ 3 ಲಕ್ಷ ಇರೋದು. ಆದರೂ ಎಲ್ಲ ಸೇರಿ ಟ್ರಾನ್ಸಾಕ್ಷನ್ ತಗೊಳ್ಳೋದು ಕಟ್ಟೋದು ಮಾಡಿ ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ದೀವಲ್ಲ, ಅದರಿಂದ ಒಬ್ಬೊಬ್ಬ ಸದಸ್ಯರೇ ಈಗ 1 ಲಕ್ಷದವರೆಗೂ ಸಾಲ ತಗೋತಾ ಇದ್ದೀವಿ ಸರ್. ಆದರೆ ನಮ್ಮ ಸಂಘದಲ್ಲಿ ಸಾಲ ತಗೊಂಡು ಹಸು ತಗೊಂಡಿದ್ದಾರೆ, ಕುರಿ ತಗೊಂಡಿದ್ದಾರೆ, ಒಡವೆ ಮಾಡಿಸ್ಕೊಂಡಿದ್ದಾರೆ, ಹಾಗೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಎಲ್ಲಕ್ಕೂ ಸಾಲ ತಗೊಂಡಿದ್ದಾರೆ ಸರ್. ನಾನು ಇದು ಹೊಲಕ್ಕೆ ಬೋರ್ವೆಲ್ ಹಾಕ್ಸೋಕ್ಕೆ ತಗೊಂಡಿದ್ದೀನಿ, ಮತ್ತು ಮಕ್ಕಳ ವಿದ್ಯಾಭ್ಯಾಸಕ್ಕೆ ತಗೊಂಡಿದ್ದೀನಿ, ಆಮೇಲೆ ಮನೆ ಕಟ್ಸೋದಕ್ಕೆ ತಗೊಂಡಿದ್ದೀವಿ, ಎಲ್ಲದಕ್ಕೂ ಸಾಲ ತಗೊಂಡಿದ್ದೀವಿ. ತುಂಬ ಒಳ್ಳೆಯದಾಯ್ತು ಸರ್. ಈ ಥರ ಸಂಘ ಮಾಡೋದ್ರಿಂದ ತುಂಬ ಅನುಕೂಲ ಆಯಿತು ಸರ್. ಈ ಸಂಘ ಸ್ಥಾಪನೆ ಮಾಡಿ ಡಾಕ್ಟರ್ BS ಅಜಯ್ ಕುಮಾರ್ ಸರ್ ತುಂಬ ಉಪಕಾರನೇ ಮಾಡಿದ್ದಾರೆ ಸರ್. ಇದರಿಂದ ಇಲ್ಲ ಅಂತಂದರೆ ಇವತ್ತು ಬಡ್ಡಿ ಕೊಡೋರ್ದು ಭಾರಿ ಜಾಸ್ತಿನೇ ಆಗ್ಬಿಡ್ತಿತ್ತು ಸರ್. ಇದರಿಂದ ಇವಾಗ ಯಾರು 2% ಬಡ್ಡಿಗೂ ಹೋಗಲ್ಲ ಸರ್. ಈಗ ಯಾಕೆ ನಮ್ಮ ಸಂಘದಲ್ಲೇ ಸೇರುತ್ತೆ, 1 ರೂಪಾಯಿ ತಗೋಬೋದು. ಇದು ನಮಗೆ ಉಳಿತಾಯ ಇತ್ತು, ಮುಂದೆ ಅನುಕೂಲ ಆಯ್ತು. ನಾವ್ಯಾಕೆ ಬೇರೆಯವ್ರ ಹತ್ರ ಬಡ್ಡಿಗೆ ಹೋಗ್ಬೇಕು ಅಂತ ಒಂದು 3/4% ಎಲ್ಲ ಕಡಿಮೆ ಆಗೋದಿದೆ ಸರ್. ಈಗ ಬಡ್ಡಿಗೆ ಬೇರೆಯವ್ರ ಹತ್ರ ಬಡ್ಡಿಗೆ ಹೋಗ್ತಾನೆ ಇಲ್ಲ. ಆದರೂ ಇವರು HVS ಸಂಸ್ಥೆಯ ಪಾಪಣ ಸರ್ ಸಿಬ್ಬಂದಿ ವರ್ಗದವರೆಲ್ಲ ಬಂದು ನಮ್ಮ ಗ್ರಾಮಗಳಿಗೆ ಬಂದು ಇವರು ನಮಗೆ ತಿಳುವಳಿಕೆ ಕೊಟ್ಟು ಈ ಥರ ಸಂಘ ಮಾಡಿ ಅಂತ ಮಾಡಿಸಿ ಇದು ಮಾಡದೇ ಇದ್ದಿದ್ರೆ ನಾವು ಈ ಥರ ಆಗ್ತಾನೆ ಇರಲಿಲ್ಲ ಸರ್. ಈಗ ನಾವು ಈ ಸಂಘದಿಂದ ತುಂಬ ಮುಂದುವರೆದಿದ್ದೀವಿ. ನಾನು ಮಕ್ಕಳ ವಿದ್ಯಾಭ್ಯಾಸಕ್ಕೂ ತಗೊಂಡಿದ್ದೀನಿ. ಒಬ್ಬ ಮಗ ಪೊಲೀಸ್ ಆಗಿದ್ದಾನೆ ಸರ್ ನನ್ನ ಮಗ. ಆಗ ನಾವು 21ನೇ ಇಸ್ವಿಲಿ ನಾವು ಸಂಘ ಸೇರಿದ್ದು 18/8/2003 ಆಗ ನನ್ನ ಮಕ್ಕಳು ಒಬ್ಬ 6 ವರ್ಷದವ, ಒಬ್ಬ 9 ವರ್ಷದವ. ಈಗ ಚಿಕ್ಕ ಮಗನೂ ಪೊಲೀಸ್ ಆಗಿದ್ದಾನೆ, ಒಂದು 6 ವರ್ಷ ಆಗದ, ಬೆಂಗಳೂರು ಅವನ. ದೊಡ್ಡ ಮಗನೂ ಅಟೆಂಡಿಸ್ ಫ್ಯಾಕ್ಟ್ರಿಗೆ ಹೋಗ್ತಾವನ ಸರ್. ತುಂಬ ಅನುಕೂಲ ಪಡ್ಕೊಂಡಿದ್ದೀವಿ ಸರಿ ಸರ್. ನಮ್ಮ ಸಂಘದಲ್ಲಿ ಒಂದು 10 ಜನ ಸದಸ್ಯರಿದ್ದೀವಿ. ನಾವು ಮೊದಲ ಬಾರಿ ಸಂಘದಲ್ಲಿ ಬ್ಯಾಂಕಿನಿಂದ ಒಂದು 1.5 ಲಕ್ಷ ಸಾಲ ತಗೊಂಡ್ವಿ. ನಂತರ ಅದನ್ನು ಮುಗಿಸಿ ನೆಕ್ಸ್ಟು 3 ಲಕ್ಷ ಸಾಲ ತಗೊಂಡು ಒಬ್ಬೊಬ್ಬ ಸದಸ್ಯರು 30,000 ರೂಪಾಯಿ ಸಾಲ ತಗೊಂಡು ಅದನ್ನು ಮರುಪಾವತಿ ಮಾಡಿದ್ವಿ. ನಂತರ ಬ್ಯಾಂಕಿಂದ ಒಂದು 5 ಲಕ್ಷ ಸಾಲ ತಗೊಂಡ್ವಿ. ಅದನ್ನು ಸಹ 50,000 ರೂಪಾಯಿ ಒಬ್ಬೊಬ್ರು ಹಂಚ್ಕೊಂಡು ಅದನ್ನು ಮುಗಿಸಿ ನೆಕ್ಸ್ಟು 6 ಲಕ್ಷ ತಗೊಂಡ್ವಿ. ಅದನ್ನು ಮುಗಿಸಿ ನೆಕ್ಸ್ಟು ಇನ್ನು ಮತ್ತೆ 6 ಲಕ್ಷ ತಗೊಂಡ್ವಿ. ಅದನ್ನು ಸಹ ತೀರಿಸಿ ಒಟ್ಟು ನಮ್ಮ ಸಂಘದಲ್ಲಿ ಈಗ 17 ಲಕ್ಷ ಸಾಲ ತಗೊಂಡು ಬ್ಯಾಂಕಿಂದ ಮರುಪಾವತಿ ಮಾಡಿದ್ದೀವಿ. ಹಾಗೂ ಈ ಸಂಸ್ಥೆಯಿಂದ ಸಹ ಒಂದು 50,000 ರೂಪಾಯಿ ಸಾಲ ತಗೊಂಡು ಅದನ್ನು ತೀರಿಸಿದ್ದೀವಿ. ಈಗ ಅದೇ ನಮ್ಮ ಉಳಿತಾಯ ದುಡ್ಡೇ ಇರೋದ್ರಿಂದ ಈಗ ನಮ್ಮ ಸಂಘದಲ್ಲಿ ಒಬ್ಬೊಬ್ಬ ಸದಸ್ಯರು 1 ಲಕ್ಷ ಸಾಲ ತೆಗೆದುಕೊಂಡು ಮರುಪಾವತಿ ಮಾಡ್ತಾಯಿದ್ದೀವಿ. ಈ ಸಂಸ್ಥೆಯ ಸಂಸ್ಥಾಪಕರಾದ ಡಾಕ್ಟರ್ BS ಅಜಯ್ ಕುಮಾರ್ ಅವರಿಗೂ ಹಾಗೂ ಈ ಸಂಸ್ಥೆಯ ಸಿಬ್ಬಂದಿ ವರ್ಗದವರಿಗೂ ನಾನು ಧನ್ಯವಾದಗಳು ಹೇಳ್ತಾ ಇಷ್ಟು ಮಾತನಾಡಲು ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ವಂದಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ ಸರ್.